हॅलो हाय गुड मॉर्निंग गाईज. मी सुलभदरी आणि आज 15 ऑगस्ट आणि आज फ्लॅग होस्टिंग आहे आमचे KBG सगळे स्टाफ येलेले असा चक्र आणि आमचे मिस्त्री सगळे येलेले असा. सगळे रेडी झालेले असा. सगळेजण फुल युनिफॉर्मात सगळेजण येलेले असा आणि जरा वाट बघूला आम्ही मिस्त्रींची आमच्या. आणि आता अशोक मिस्त्री पूजा करू राहिला. अशोक मिस्त्री सगळेजण थांबलात आणि फ्लॅग होस्टिंग करतले. आणि हे आमचं मेन साहेब ते जराशे भाषण जराशे प्लीज ऐका कान देऊन. ಇವತ್ತು ನಾವು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದೆವು. ಇವಾಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕು 78 ಗತಿಸಿ 79ನೇ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ತಿಳಿದಂತೆ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದರೆ ಸಾಕಷ್ಟು ಮಹನೀಯರು ಹೋರಾಟವನ್ನು ಮಾಡಿ ಅವರ ಬಲಿದಾನಗಳಿಂದ ನಮಗೆ ದೊರೆತಂಥ ಈ ಸ್ವಾತಂತ್ರ್ಯ ನಾವು ಬ್ರಿಟಿಷರ ಕೈಗುಷ್ಟಿಯಿಂದ ಸುಮಾರು 200 ವರ್ಷಗಳ ಕಾಲ ಆಳಲ್ಪಟ್ಟೆವು. ಆನಂತರ ಯಾವಾಗ 1857 ದಂಗೆ ಆಯಿತು, ಅವತ್ತೇ ನಮ್ಮ ಸಿಪಾಯಿಗಳಲ್ಲಿ ಒಂದು ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಕಿಚ್ಚು ಹುಡುತು. ಅದನ್ನು ಬ್ರಿಟಿಷರು ಕುತಂತ್ರಗಳಿಂದ ಅದನ್ನು ಸದೆಬಡಿದರು. ಮುಂದೆ ಇವರು ಯಾವತ್ತಾದರೂ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೇ ಮಾಡ್ತಾರನ್ನೋ ಒಂದು ಉದ್ದೇಶದಿಂದ ನಮ್ಮಲ್ಲೇ ಭೇದ ಭಾವ, ಒಂದು ತಾರತಮ್ಯತೆ, ನೀಲಕೀಳು, ಧರ್ಮ, ಜಾತಿ ಈ ರಥ ಒಡೆಯುವಂಥ ಕುತಂತ್ರಗಳನ್ನು 1857 ದಂಗೆ ನಂತರ ಅವರು ಕಲ್ತ್ಬಿಟ್ರು. ಆನಂತರ ನಮ್ಮ ದೇಶದಲ್ಲಿ ಮತ್ತೆ 100 ವರ್ಷ ಆಳಿದ್ರು ಅವರು. 1857 ಆದ ನಂತರ 1947 ತನೂ ಅವರು ಇಲ್ಲಿ ಇದ್ರಂದರೆ ಇಲ್ಲದಂಥ ಒಗ್ಗಟ್ಟನ್ನು, ಭೇದ ಭಾವನ, ಇವ್ರನ್ನ ಕುತಂತ್ರದಿಂದ ಇವ್ರನ್ನ ಇನ್ನೂ ಆಳ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಅವರು ಮುಂದೆ ಸುಮಾರು ವರ್ಷಗಳ ಥರ ಇಲ್ಲಿ ಆಳ್ವಿಕೆ ಮಾಡಿದ್ರು. ಆನಂತರ ಸಾಕಷ್ಟು ಸಿಪಾಯಿ ದಂಗೆಗಳಾದವು. ಇವರ ವೇದರು ಉಗ್ರ ಹೋರಾಟಗಳು ಮಾಡಿದ್ರು, ಬಲಿದಾನಗಳು ಮಾಡಿದ್ರು. ಇವರು ಅನ್ನೋದೇ ಇವತ್ತು ಮಹಾತ್ಮ ಗಾಂಧೀಜಿ ಹಿಡ್ಕೊಂಡು ನೆಹರು ಹಿಡ್ಕೊಂಡು ಆಮೇಲೆ ನಮ್ಮ ಎಲ್ಲ ಮಹನೀಯರನ್ನ ಹೆಸರು ನೆನೆಸ್ತದೆ. ಸಣ್ಣ ಸಣ್ಣ ಹೋರಾಟಗಳು ಮನೆಯಲ್ಲಿ, ಊರುಗಳಲ್ಲಿ, ಗಲಿಯಲ್ಲಿ ಅವತ್ತು ಸ್ವಾತಂತ್ರ್ಯ ಹೋರಾಟ ಕಿಚ್ಚು ಹದ್ದಿತ್ತು. ಆ ಎಲ್ಲ ಹೋರಾಟಗಳ ಫಲವಾಗಿ ನಮಗೆ ಆಗಸ್ಟ್ 15 ನಮಗೆ 1947 ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಜೊತೆಗೆ ಕೆಲವೊಂದಿಷ್ಟು ಪ್ರಾಂತ್ಯಗಳು, ಈ ಹೈದರಾಬಾದ್ ಕರ್ನಾಟಕ ಆಗಲಿ, ಜಮ್ಮು ಕಾಶ್ಮೀರ ಆಗಲಿ, ಗೋವಾ ಪ್ರಾಂತ್ಯ ವಿಮೋಚನೆ ಆಗಲಿ, ಕೆಲವೊಂದಿಷ್ಟು ಪ್ರಾಂತ್ಯಗಳು ವಿಮೋಚನೆಯಾಗಿ ಆಯಾ ರಾಜ್ಯರು, ಅಲ್ಲಿ ಆಳುವಂಥ ರಾಜ್ಯರು ಭಾರತದ ಒಕ್ಕೂಟಕ್ಕೆ ಗಣರಾಜ್ಯೋತ್ಸವಕ್ಕೆ ಸೇರ್ಪಡೆ ಆಗಬೇಕು ಅನ್ನೋ ಉದ್ದೇಶವನ್ನು ತಾಳಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ನಿಟ್ಟಿನಲ್ಲಿ ಒಕ್ಕೂಟ ಮಾಡುವಲ್ಲಿ ಭಾಳಷ್ಟು ನಮಗೆ ಶ್ರಮಪಟ್ಟು ಸ್ವತಂತ್ರ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದರು. ನಮ್ಮ ದೇಶದಲ್ಲಿ ಯಾವ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆ ಇದೆ, ಮರಾಠಿ, ಕನ್ನಡ, ಬೇರೆ ಗುಜರಾತಿ, ಬಂಗಾಳಿ, ಯಾವ ರಾಜ್ಯದಲ್ಲಿ ಹೋದರೂ ಒಂದು ಭಾಷೆ ಅಧಿಕೃತವಾದ ರಾಜ್ಯ ಭಾಷೆ ಇದೆ. ಹಾಗಾಗಿ ಎಲ್ಲ ರಾಜ್ಯಗಳನ್ನು, ಎಲ್ಲ ರಾಜ್ಯರನ್ನು, ಎಲ್ಲ ಪ್ರಾಂತ್ಯಗಳನ್ನು, ಎಲ್ಲ ರಾಜ್ಯ ಮನೆತನಗಳನ್ನು ಒಟ್ಟುಗೂಡಿಸಿ ಭಾರತ ಒಂದು ಒಕ್ಕಟ್ಟು ರಾಷ್ಟ್ರವನ್ನು ರಚನೆ ಮಾಡಿದ್ರು. ಆನಂತರ ಜಮ್ಮು ಕಾಶ್ಮೀರ ಮತ್ತು ಹೈದರಾಬಾದ್ ವಿಮೋಚನೆ ಮತ್ತು ಗೋವಾ ವಿಮೋಚನೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಇವು ನಮ್ಮ ದೇಶದಲ್ಲಿ ಸೇರಿಸೋದು. ಆದರೆ ದುರ್ದೈವ ನಮ್ಮದು ಇನ್ನೂ ಜಮ್ಮು ಕಾಶ್ಮೀರದ ವಿಷಯಗಳು ಇಟ್ಟುಕೊಂಡು ಇಡೀ ರಾಷ್ಟ್ರ ಅಲ್ಲ, ಇಡೀ ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ. ಅಂದರೆ ನಮ್ಮ ದೇಶದ ಸದೃಢವಾದ ನಿರ್ಧಾರಗಳು, ಸದೃಢವಾದ ಹೆಜ್ಜೆಗಳಿಡುವಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಬಲಪಡಿಸೋಕಂತ ರಾಜ್ಯವನ್ನು ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲೇ ಉಳಿಸುವಂಥ ಕೆಲಸಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾರೇ ಭೇದ ಭಾವ ಮಾಡದೆ ದೇಶ ಒಂದು ಅನ್ನೋ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಅದೇ ರೀತಿ ಸ್ವಾತಂತ್ರ್ಯ ಸಿಕ್ಕ ನಂತರ 78 ವರ್ಷಗಳಾದ ನಂತರ ನಮ್ಮ ದೇಶದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ನಮ್ಮ ದೇಶದಲ್ಲಿ ನಮ್ಮ ಜನರಿಗಾಗಲಿ, ನಮ್ಮ ಮಣ್ಣಿಗಾಗಲಿ, ನಮ್ಮ ನಾಡಿಗಾಗಲಿ ಏನೇ ಸಮಸ್ಯೆಗಳಿದ್ದು, ಭಾಷೆ ಭೇದವನ್ನು ಮರೆತು ಸಂಸ್ಕಾರ ಸಂಸ್ಕೃತಿಗಳು ಬೇರೆ ಬೇರೆ ಇರ್ಬೋದು, ಅವೆಲ್ಲವನ್ನು ಒಕ್ಕೂಡಿಸಿ ಈ ಒಕ್ಕೂಟ ರಾಷ್ಟ್ರವನ್ನು ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಬಲ ರಾಷ್ಟ್ರ ಮಾಡೋ ನಿಟ್ಟಿನಲ್ಲಿ ನಿಮ್ಮ ನಾಯಕರಾಗಲಿ, ಯಾರೇ ಆಗಲಿ, ಇವತ್ತು ಮುಂದೆ ಬರುವಂಥ ಪೀಳಿಗೆ ಆಗಲಿ, ಮುಂದಿನ ನಾಯಕರಾಗಲಿ, ಇವತ್ತಿನ ನಾಯಕರಾಗಲಿ ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಹೊರತಾಗಿ ನಮ್ಮನ್ನು ಒಡೆದು ಆಳುವಂಥದ್ದು, ನಮ್ಮನ್ನು ಭಾಷೆಗೆ ಸೀಮಿತ ಮಾಡೋಂಥದ್ದು, ನಮ್ಮ ಸಂಸ್ಕೃತಿಗೆ ಸೀಮಿತ ಮಾಡುವಂಥದ್ದು ಅಥವಾ ನಮ್ಮನ್ನು ಪ್ರಚೋದನೆ ಕೊಡುವಂಥ ಕೆಲಸಗಳು ಆಗಬಾರ್ದು. ದೇಶ ಮೊದಲು, ಆನಂತರ ಭಾಷೆ, ರಾಷ್ಟ್ರ. ನಮ್ಮ ದೇಶ ಉಳಿದ್ರೆ ನಾವು ಉಳಿತೀವಿ ಅನ್ನೋ ಭಾವನೆ ಎಲ್ಲರಲ್ಲಿ ಬೆಳೀಲಿ. ನೀವು ದೇಶಕ್ಕಾಗಿ ಏನು ಸೇವೆ ಮಾಡೋಕ್ಕಾಗುತ್ತೆ, ಏನು ಕೊಡೋಕ್ಕಾಗುತ್ತೆ, ಆ ರೀತಿಯಲ್ಲಿ ನೀವು ಪ್ರಾಣ ತಟ್ಟು ಈ ದೇಶಕ್ಕಾಗಿ ನಮ್ಮದು ಒಂದು ಸೇವೆ ಇರಲಿ ಅನ್ನೋ ಭಾವ ಬೆಳೆಸ್ಕೊಂಡು ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಹೇಳೋದು ಮುಗಿಸ್ತೀನಿ.